ಪ್ರಾರಂಭವಾದಂಥ ಒಂದು ಸಂಸ್ಥೆ ಮಲ್ಲಿಕಾ ಕಲಾವೃಂದ. ಕದ್ರಿ ಕ್ಷೇತ್ರದ 9 ದಿವಸದ ಜಾತ್ರೆಯಲ್ಲಿ ಬೇರೆ ಬೇರೆ ಕಾರ್ಯಕ್ರಮಗಳನ್ನು ಕೊಡಲಿಕ್ಕೆ ಸಿದ್ಧವಾದಂಥ ಒಂದು ಸಂಸ್ಥೆ ಇದು. ಧಾರ್ಮಿಕ ಮತ್ತು ಸಾಂಸ್ಕೃತಿಕ ಕಾರ್ಯಕ್ರಮಗಳ ವ್ಯವಸ್ಥೆಯ ಜವಾಬ್ದಾರಿಯನ್ನು ಮಾಡಿಕೊಂಡು ಬಂದಂಥ ಈ ಸಂಸ್ಥೆ ಈ ವರ್ಷ ಅಮೃತೋತ್ಸವ ವರ್ಷವನ್ನು ಆಚರಿಸ್ತಾ ಇದೆ. 75ನೇ ವರ್ಷದ ಆಚರಣೆ ಮಾಡ್ತಾ ಇದೆ. ಈ ಸಂಸ್ಥೆಯ ಕಾರ್ಯಾಧ್ಯಕ್ಷನಾಗಿ ಸುಧಾಕರ್ ರಾವ್ ಪೇಜ್ ಅವರು ನಾನಿದ್ದೇನೆ. ಈ ಸಂಸ್ಥೆಯನ್ನು ಆರಂಭಿಕ ಕಾಲದಿಂದ ಹುಟ್ಟು ಹಾಕಿದಂತಹ SL ಶೇಟ್ರ ಮಗ M ರವೀಂದ್ರ ಶೇಟ್, SLC ಡೈಮಂಡ್ ಹೌಸ್, ಲೇಡಿ ಹಿಲ್, ಇದರ ಮಾಲಕರು ನಮ್ಮ ಜೊತೆ ಇದ್ದಾರೆ. ಅವರು ಇದರ ಪೋಷಕರಾಗಿ ಇದ್ದಾರೆ. ನಮ್ಮ ಜೊತೆ ಇದರ ಪೋಷಕರಾಗಿ ಟಿ ದಾಮೋದರ್ ರೈ ನಮ್ಮ ಜೊತೆ ಇದ್ದಾರೆ. ಇಲ್ಲಿ ವಿಜಯಲ್ಲಿ ಒಂದು ವ್ಯವಹಾರ ಮಾಡಿಕೊಂಡು ಅದಿ ಎಂಟರ್ಪ್ರೈಸಸ್ ಅಂತ ಒಂದು ವ್ಯವಹಾರ ಮಾಡ್ಕೊಂಡಿದ್ದಾರೆ ನಮ್ಮ ಸಂಸ್ಥೆಯ ಪೋಷಕರು. ನಮ್ಮ ಜೊತೆ ಮತ್ತೋರ್ವ ಪೋಷಕರಾಗಿ TVSನಲ್ಲಿದ್ದಂಥ ವಾದಿರಾಜ ಆಚಾರ್ಯ ಅವರಿದ್ದಾರೆ. ಅವರು ತುಂಬ ಮುತುವರ್ಜಿ ವಹಿಸಿ ನಮ್ಮ ಕಾರ್ಯಕ್ರಮಗಳಿಗೆ ಜೊತೆಯಾಗಿ ಸ್ಪಂದಿಸಿಕೊಂಡು ಬರ್ತಾ ಇದ್ದಾರೆ. ನಮ್ಮ ಜೊತೆ ಮಹಿಳಾ ಒಂದು ಘಟಕವೇ ಇದೆ, ಅದರ ಒಂದು ಪ್ರತಿನಿಧಿಯಾಗಿ ಸುಮಾ ಪ್ರಸಾದ್ ಅವರು ನಮ್ಮ ಜೊತೆ ಇದ್ದಾರೆ. ನಮ್ಮ ಜೊತೆ ಕಳೆದ 50 ವರ್ಷಗಳಿಂದ ರವಿ ಅಲೆಯವರ ತಂದೆ ನಮ್ಮ ಕಾರ್ಯಕ್ರಮಗಳಲ್ಲಿ ಒಂದು ದಿನದ ಕಾರ್ಯಕ್ರಮವನ್ನು ಅವರು ನೆರವೇರಿಸಿಕೊಡ್ತಾ ಇದ್ದರು. ಬೇರೆ ಬೇರೆ ಸಂಸ್ಥೆಯನ್ನು ನಾವು ಆಮಂತ್ರಿಸ್ತಾ ಇದ್ದೆವು. ಈಗ 51ನೇ ವರ್ಷದ ಸೇವೆಯನ್ನು ಮಾಡ್ತಿರುವಂಥ ರವಿ ಅಲೆಯವರ ತಂದೆ ಲಕ್ಷ್ಮೀನಾರಾಯಣ ಅಲೆಯವರಿದ್ದರು. ಅವರ ನಂತರ ಆ ಪರಂಪರೆಯನ್ನು ರವಿ ಅಲೆಯವರ ಮಾಡ್ತಾ ಇದ್ದಾರೆ. ನಮ್ಮ ಆಮಂತ್ರಣ ಪತ್ರಿಕೆ 14ನೇ ತಾರೀಕಿಗೆ ಅಂದರೆ ಮಕರ ಸಂಕ್ರಾಂತಿಯ 2ನೇ ಆಟವನ್ನು ಆ ಸಂಸ್ಥೆ ನೆರವೇರಿಸುವುದು ಒಂದು ಪ್ರತೀತಿಯಾಗಿ ಬಂದಿದೆ. ಅದಕ್ಕಾಗಿ ಜನರು, ಕೇಳುಗರು, ನೋಡುಗರು ಆಗಮಿಸ್ತಾರೆ. ತಮ್ಮ ಪರಿಚಯ ಜೊತೆಗೆ ನಮ್ಮ ಲೆಕ್ಕ ಪರಿಶೋಧಕರು ಶುಭಾನಂದರಾವ್ ಇದ್ದರು. ಇಷ್ಟು ಹೊತ್ತು ಸ್ವಲ್ಪ ಹೊತ್ತು ಅವರ ಬೇರೆ ಕಾರ್ಯಕ್ರಮಕ್ಕೆ ಮತ್ತು ಸೇರ್ಲಿಕ್ಕೂ ಇದ್ದಾರೆ. ಶುಭಾನಂದರಾವ್ ಅಂತ ಲೆಕ್ಕ ಪರಿಶೋಧಕ ನಮ್ಮ ಜೊತೆ ಇದ್ದಾರೆ. ಆತ್ಮೀಯರೇ, ನಮ್ಮ ಸಂಸ್ಥೆಯ ಒಂದು ಸಾಂದ್ರೀಕರಿಸಿದ ವರದಿಯನ್ನು ತಮ್ಮ ಮುಂದೆ ನೀಡಿದ್ದೇವೆ. ಅದಕ್ಕೆ ಪೂರಕವಾಗಿ ಕೆಲವು ಮಾತುಗಳನ್ನು ನಿಮಗೆ ನಾವು ಹೇಳಲಿಕ್ಕೆ ಸಿದ್ಧರಾಗಿದ್ದೇವೆ. ನಿಮ್ಮ ತಾಳ್ಮೆ ಪರೀಕ್ಷೆ ಮಾಡೋದಲ್ಲ. ಈಗಾಗಲೇ ತುಂಬ ಸಂಸ್ಥೆಗಳದ್ದು ಪತ್ರಿಕಾಗೋಷ್ಠಿ ಆಗಿದೆ. ಕದ್ರಿ ಕ್ಷೇತ್ರ ಅತ್ಯಂತ ಪುರಾತನವಾದಂಥ ಕ್ಷೇತ್ರ. ಅಲ್ಲಿ ಜಾತ್ರೆಯ ಮುನ್ನ ಈ ಧನು ತಿಂಗಳು ಅಂತ, ಆ ಧನು ತಿಂಗಳು 30 ಪೂಜೆ ಆಗಬೇಕು ಅಂತ ಅದರ ಒಂದು ಉಲ್ಲೇಖ ಇದೆ. ಕೆಲವು ಸರ್ತಿ ಧನು ತಿಂಗಳಲ್ಲಿ 29 ದಿನ ಬರ್ತದೆ, ಆದರೆ ಅಲ್ಲಿ ಸಂಖ್ಯೆ ಪ್ರಮುಖ. ಆದ್ದರಿಂದ ಮಕರದಲ್ಲಿಯೂ ಕೂಡ ಒಂದು ಪೂಜೆಯಾಗಿ 30 ಪೂಜೆ ಆಗ್ತದೆ. ಹಾಗಾಗಿ ಕೆಲವೊಂದು ವರ್ಷ ಕದ್ರಿಯ ಜಾತ್ರೆ ಮಕರ ಸಂಕ್ರಾಂತಿಯ ಹಿಂದೆಯೋ ಮುಂದೆಯೋ ಆಚೆ ಈಚೆ ಆಗೋದುಂಟು, ಗೊತ್ತಿದೆ. ಆದರೆ ಸಾಮಾನ್ಯವಾಗಿ ಮಕರ ಸಂಕ್ರಾಂತಿ ದಿವಸ ಕೊಡಿಯಲ್ಲಿ ಆರಂಭ, ನಂತರ 9 ದಿವಸಗಳ ಜಾತ್ರೆ, ನಂತರ ಮಂತ್ರಾಕ್ಷತೆ, ಮತ್ತು ದೈವದ ಕೋಲ, ಹೀಗೆ ಒಂದು 12 ದಿವಸಗಳ ಕಾರ್ಯಕ್ರಮಗಳು ಅಲ್ಲಿ ನಡೆಯುತ್ತದೆ. ಈ ವರ್ಷ 13ನೇ ತಾರೀಕಿಗೆ ಕಾರ್ಯಕ್ರಮದ ಯಾಗ ಪ್ರಾರಂಭ ಆಗ್ತದೆ. ಅಂದರೆ ಧನು ತಿಂಗಳಲ್ಲೇ ಆಗೋದು. ಎಷ್ಟೋ ಜನ ಹೇಳ್ತಾರೆ ಉತ್ತರಾಯಣದಲ್ಲಿ ಆಗಬೇಕಾದದ್ದು ಯಾಕೆ ಅಂತ ಕೇಳೋದಕ್ಕೋಸ್ಕರ ಒಂದು ಮಾತು ಹೇಳಿದ್ದಷ್ಟೇ. ಎಷ್ಟೋ ಜನ ಈ ಆಮಂತ್ರಣ ಪತ್ರಿಕೆ ಕೊಂಡೋದಾಗ ಹೇಳ್ತಾ ಇದ್ರು 13ನೇ ತಾರೀಕಿಗೆ ಯಾಗ ಪ್ರಾರಂಭ ಆಗುವಂಥ ಒಂದು ಆರಂಭದ ದಿನ. 14ರಿಂದ ಜಾತ್ರೆ ಅಂತ ಲೌಕಿಕವಾಗಿ ಕೊಡಿ ಏರಿ, ಧ್ವಜಸ್ತಂಭ ಇತ್ಯಾದಿಗಳಲ್ಲಿ ಏರಿ ಧಾರ್ಮಿಕ ಕಾರ್ಯಕ್ರಮಗಳಾಗ್ತದೆ. ಆದರೆ 13 ರಾತ್ರಿ ಕೂಡ ಇದೆ. ಆ ಕಾರ್ಯಕ್ರಮಗಳನ್ನು ಇಟ್ಟುಕೊಂಡು ಮತ್ತೆ 22ನೇ ತಾರೀಕು ತನಕ ಅವಭೃತ, ಅಲ್ಲಿಯ ತನಕ ಕಾರ್ಯಕ್ರಮಗಳ ಜೋಡಣೆಯನ್ನು ಧಾರ್ಮಿಕ ಮತ್ತು ಸಾಂಸ್ಕೃತಿಕ ಕಾರ್ಯಕ್ರಮ ಜವಾಬ್ದಾರಿ ಈ ಮಲ್ಲಿಕಲಾವಿಂದ ವಹಿಸ್ತಾ ಇದೆ. ನಾನು ಎರಡೂ ಸಂಸ್ಥೆಯಲ್ಲಿರುವ ಕಾರಣ ಈ ಮಾತನ್ನು ಹೇಳಲಿಕ್ಕೆ ತಮ್ಮ ಮುಂದೆ ಪ್ರಸ್ತುತಪಡಿಸ್ತಾ ಇದ್ದೇನೆ. ಜಾತ್ರೆಯ ಸಂದರ್ಭದಲ್ಲಿ ಒಂದು 9 ದಿವಸ ಜಾತ್ರೆಯ ವಿಷಯಕ್ಕೆ 9 ಕಾರ್ಯಕ್ರಮಗಳು ಮಾಡಲಿಕ್ಕೆ 1950ರಲ್ಲಿ ಭಾಳ ಕಷ್ಟ ಇತ್ತು, ತುಂಬ ಕಷ್ಟಪಟ್ಟಿದ್ದಾರೆ ಅಂತ ನಮ್ಮ ಹಿಂದಿನವರು ಹೇಳ್ತಾ ಇದ್ರು. ಕಳೆದ ಈಗ 45 ವರ್ಷಗಳಿಂದ ಇದರ ಜವಾಬ್ದಾರಿ ನಾನು ವಹಿಸೋ ಕಾರಣ ನನಗೆ ಈಗ ಭಾಳ ಆನಂದ ಆಗ್ತದೆ. ಆ ಮಾತು ಇನ್ನು ಮುಂದಿನವರು ಹೇಳಲಿಕ್ಕಿಲ್ಲ ಅಂತ. ಯಾಕಂದರೆ ಸುಮಾರು ಬೇರೆ ಬೇರೆ ಸಂಘ ಸಂಸ್ಥೆಗಳನ್ನು ಆಮಂತ್ರಿಸಿ ಕಾರ್ಯಕ್ರಮ ಜೋಡಣೆ ಮಾಡಿಕೊಂಡು ಬರುವಂಥ ಒಂದು ವ್ಯವಸ್ಥೆ ನಾವು ಮಾಡಿದ್ದೇವೆ. ಇದರಿಂದಾಗಿ ಈ ವರ್ಷ 110 ಸಂಘ ಸಂಸ್ಥೆಗಳಿಗೆ ಆಹ್ವಾನ ನೀಡಿದ್ದೇವೆ. ಹತ್ತಿರ 3000 ಕಲಾವಿದರು ವೇದಿಕೆಯನ್ನು ಹತ್ತಿ ಪ್ರಸ್ತುತಪಡಿಸ್ತಾರೆ. ಅದು ಬೇರೆ ಬೇರೆ ಕ್ರಮದಲ್ಲಿರ್ಬೋದು. ಎಲ್ಲ ಕಲಾ ಪ್ರಕಾರಗಳಿಗೆ ನಾವು ಒತ್ತು ಕೊಟ್ಟಿದ್ದೇವೆ. ನಮ್ಮನ್ನು ಅಪೇಕ್ಷೆ ಪಟ್ಟವರು ಮತ್ತು ನಮ್ಮಲ್ಲಿ ಅರ್ಜಿ ಕೊಟ್ಟವರು, ನಮ್ಮಲ್ಲಿ ಬೇಡಿಕೆ ನೀಡಿದವರು, ಅವರಿಗೆ ಯಾರನ್ನು ನಾವು ನಿರಾಕರಿಸಲಿಲ್ಲ. ನಮ್ಮ ಧಾರಣ ಸಾಮರ್ಥ್ಯವನ್ನು ಹೇಳಿದ್ದೇವೆ.
ನಾವು ಈ ರಥ ಮಾಡ್ತೇವೆ, ವ್ಯವಸ್ಥೆ ಮಾಡ್ತೇವೆ. ಊಟ, ಉಪಚಾರ, ಲೈಟು, ವೇದಿಕೆ, ಇತರ ಪರಿಕರಗಳನ್ನು ಒದಗಿಸುವುದರಲ್ಲೆಲ್ಲ ನಾವು ಸಿದ್ಧರಿದ್ದೇವೆ. ಕಿಂಚಿತ್ ದೇವರ ಪ್ರಸಾದ ಅಂತ ಸಹ ನಾವು ಕೊಡ್ತೇವೆ, ಕಲಾ ಸಂಭಾವನೆಯನ್ನು ಸಹ ಕೊಡ್ತೇವೆ. ಎಷ್ಟೋ ಜನ ಕಲಾ ಸಂಭಾವನೆಯನ್ನು ಪುನಃ ದೇವರ ಕಾಣಿಕೆಯಾಗಿ ಹೊಡೆದದ್ದು ಒಂದು ನಾವು ನೋಡ್ತಾ ಇದ್ದೇವೆ. ಆದರೆ ನಾವು ಅದನ್ನು ಗಣ್ಯ ಮಾಡ್ತಾ ಇಲ್ಲ. ನಮ್ಮ ಕ್ರಮವನ್ನು ನಾವು ಆಚರಿಸ್ಕೊಂಡು ಬರ್ತಾ ಇದ್ದೀವಿ. ಅಂತೂ ಈಗ ಇತ್ತೀಚೆಗೆ ಕಳೆದ 3 ದಶಕಗಳಿಂದ ನೋಡ್ತಾ ಇದ್ದೇವೆ, ಕಲಾ ತಂಡಗಳು ಹೊಸ ತಂಡಗಳು ಪ್ರಾರಂಭ ಆಗ್ತಾ ಇದೆ. ಹೊಸ ಮುಖಗಳು ಬರ್ತಾ ಇದೆ. ಹೊಸ ಕಲಾವಿದರು ವೇದಿಕೆಯನ್ನು ನಿರೀಕ್ಷೆ ಮಾಡ್ತಾರೆ. ಮತ್ತು ಈ ವೇದಿಕೆಯನ್ನೇ ಬೇಕು, ನಮಗೆ ಪ್ರಶಸ್ತಿ ಬಂದ ಹಾಗೆ ಆಗ್ತದೆ, ನಮ್ಮ ಒಂದು ವಿಶೇಷವಾದಂಥ ಗೌರವ ಸಿಗ್ತದೆ ಅಂತ ನಮ್ಮನ್ನು ತುಂಬ ಹುರಿದುಂಬಿಸಿ ನಮ್ಮ ಜೊತೆ ಸಂಪರ್ಕದಲ್ಲಿ ಇರಿಸಿಕೊಂಡಂಥ ಹೊಸ ತಂಡಗಳಿಗೆ ಹೆಚ್ಚು ಅವಕಾಶ ಕೊಟ್ಟಿದ್ದೇವೆ. ಹೊರ ಜಿಲ್ಲೆಗಳವರು ಕೂಡ ಅಪೇಕ್ಷೆ ಪಡ್ತಾರೆ. ಹೊರ ಜಿಲ್ಲೆಯಿಂದ ಬಂದವರನ್ನು ಕೂಡ ನಾವು ವ್ಯವಸ್ಥೆ ಮಾಡಿದ್ದೇವೆ, ಉಳ್ಕೊಳ್ಳುವ ವ್ಯವಸ್ಥೆ ಮಾಡಿದ್ದೇವೆ. ಆ ತಂಡಗಳಿಗೆ ಗೌರವ ಕೊಟ್ಟು, ಪ್ರಶಸ್ತಿ ಕೊಟ್ಟು, ಮಾನ್ಯತೆ ನೀಡಿ, ಪ್ರಸಾದ ನೀಡಿ ಗೌರವಿಸುವಂಥ ವ್ಯವಸ್ಥೆ ನಾವು ಮಾಡಿಕೊಂಡು ಬಂದಿದ್ದೇವೆ. ಇವತ್ತು ಕದ್ರಿಯ ಕಾರ್ಯಕ್ರಮಗಳನ್ನು ಕೊಡುವ ಉದ್ದೇಶದಲ್ಲಿ ಮಾತ್ರ ಈ ಮಲ್ಲಿಕಾ